ಹೆಲೋ ಗೆಳೆಯರೇ, ಸ್ವಾಗತ ಸುಸ್ವಾಗತ. ನಾವಿವತ್ತು ರಿಯಾಕ್ಷನ್ ಕೊಡ್ತಾ ಇದ್ದೀವಿ ನಮ್ಮ ಡಿ ಬಾಸ್ ಅವ್ರದ್ದು. ಮೊನ್ನೆ ನಾನು ರಿಯಾಕ್ಷನ್ ಕೊಟ್ಟಿರೋ ಕಾಟೇರ ಮೂವಿಯಿಂದ ಒಂದು ಹೊಸ ಸಾಂಗ್ ಬಂದಿದೆ. ಅಂದ್ರೆ ಫಸ್ಟ್ ಸಾಂಗು ಪಸಂದ್ ಆಗವನೆ ಅಂದ್ಬಿಟ್ಟು. ಸೊ ಇದ್ರ ಲೈಕ್ ನಾನು ಸುಳ್ಳು ಹೇಳಲ್ಲ, ಸ್ಟಾರ್ಟಿಂಗ್ ಒಂದು ಮೇ ಬಿ ಒಂದು 30 to 40 seconds ಕೇಳಿಸ್ಕೊಂಡಿದ್ದೀನಿ ಇದ್ರದ್ದು. ಸೊ ಇದು ಸ್ವಲ್ಪ ಕೇಳಿಸ್ಕೊಂಡಾಗ ಲೈಕ್ ಒಂದು ಯಾವ ಫೀಲ್, ಲೈಕ್ ನಾನು ಫಸ್ಟ್ ಕೇಳಿಸ್ಕೊಂಡಾಗ ನನಗೆ ಫೀಲ್ ಬಂದಿದ್ದೇನು ಅಂದ್ರೆ ಒಂದು ಸ್ವಲ್ಪ ಶ್ರೀವಲ್ಲಿ ಚೂಪೆ ಬಂಗಾರಮ್ಮ ಏನೇ ಅಲ್ಲ ಅದಲ್ಲ ರಾರಾ ಸಮೆ ಆ ಟೈಪ್ ವೈಬ್ಸ್ ಬಂದಿದ್ದು ನನಗೆ. ಬಟ್ ನೋಡೋಣ, ಇನ್ನೊಂದು ರಾರಾ ಸಮೆ ಮೊದಲ ಸಮೆ ರೋಸಲ ಸಾಮೆ ಆ ಟೈಪಲ್ಲಿ ಲೈಕ್ ಬಂದಿದ್ದು ನನಗೆ ವೈಬ್ಸ್. ಸೊ ಬಟ್ ಫುಲ್ ಸಾಂಗ್ ಕೇಳಿಸ್ಕೊಳ್ಳೋಣ. 3 ನಿಮಿಷ 47 ಸೆಕೆಂಡ್ ಇದೆ ಸಾಂಗು. ಸೊ ಫುಲ್ ಸಾಂಗ್ ಕೇಳಿಸ್ಕೊಂಡು ಅದ್ರ ಬಗ್ಗೆ ಮಾತಾಡೋಣ ಕ್ಲಿಯರ್ ಆಗಿ. ಸೊ ಶುರು ಮಾಡೋಣ ಈ ನಮ್ಮ ರಿಯಾಕ್ಷನ್ ಮಾಡೋಣ. 3, 2, 1 ಸ್ಟಾರ್ಟ್. ನೋಡ್ತಾ ನೋಡ್ತಾ ಆಗೋಗೈತೆ ಸ್ಯಾನೆ ಪಿರುತಿ, ನೋಡ್ತಾ ನಿನ್ನ ಆಗೋಗೈತೆ ಸ್ಯಾನೆ ಪಿರುತಿ. ಪಕ್ಕಲ್ಲಿಂತ್ರೆ ಶಿವ ನೀನೆ ನಾನೇ ಪಾರ್ವತಿ, ಪಸಂದಾಗವ್ನೆ ಸ್ಯಾನೆ ಪಸಂದಾಗವ್ನೆ. ನೋಡಿ ನೋಡಿ ನೋಡ್ದೆ ತಂಗೆ ಯಾಕೆ ಹೋಗುತ್ತಿ, ನೋಡಿ ನನ್ನ ನೋಡ್ದೆ ತಂಗೆ ಯಾಕೆ ಹೋಗುತ್ತಿ. ನಿನ್ನ ನೋಡಿ ನಾಚ್ಕೊತೈತೆ ನನ್ನ ಮೂಗುತಿ, ಪಸಂದಾಗವ್ನೆ ಬಲು ಪಸಂದಾಗವ್ನೆ. ನಕ್ರೆ ಚಂದ ನೋಡೋ ಕಂದ ನನ್ನ ಬಂಗಾರ, ಕೋಪ ಬಂದ್ರೆ ಅಯ್ಯೋ ಶಿವನೇ ಸುಡ ಚಂದಿರ. ಭೂಪ ಅಪರೂಪ ನಮ್ಮೂರ ಹಮ್ಮೀರ, ಕಪ್ಪು ತಿನ್ನೋ ಆನೆ ಹಂಗೆ ಪಸಂದಾಗವ್ನೆ. ರಂಗಸ್ವಾಮಿ ಕೇರಿ ನಂಗೆ ಪಸಂದಾಗವ್ನೆ. ನೋಡ್ತಾ ನೋಡ್ತಾ ಆಗೋಗೈತೆ ಸ್ಯಾನೆ ಪಿರುತಿ, ನೋಡ್ತಾ ನಿನ್ನ ಆಗೋಗೈತೆ ಸ್ಯಾನೆ ಪಿರುತಿ. ಪಕ್ಕದಲ್ಲಿಂತ್ರೆ ಶಿವ ನೀನೆ ನಾನೇ ಪಾರ್ವತಿ, ಪಸಂದಾಗವ್ನೆ ಸ್ಯಾನೆ ಪಸಂದಾಗವ್ನೆ. ಆಕ್ಳ ಹಾಲಿನ ಬೆಣ್ಣೆ ಹಂಗೆ, ಕೋಲಾರ ತಟ್ಟಿ ಬಂಗಾರ ತಂಗೆ, ಬೆಳ್ಗೆ ಪಳ್ನೆ ಪಸಂದಾಗವ್ನೆ. ಭೂಮಿ ತಾಗಿದ್ ಮುಂಗಾರ ನಂಗೆ, ಬೊಂಬೆ ಮಿಠಾಯಿ ಅಂಟಿ ನಂಗೆ, ಘಮ್ ಘಮ್ಗೆ ಸೀಸಿಗೆ ಪಸಂದಾಗವ್ನೆ. ನೀ ನನ್ನ ಪ್ರಾಣ ತಿಳ್ಕ, ನನ್ನ ಚೂರು ಮನ್ಸಲ್ಲಿಟ್ಕ. ನೀ ಹೇಳೋದ್ಕೆಲ್ಲ ಹೂವಂತೀನೋ ನನ್ನ ಸಾಕಾರ, ಜೋಡಿ ಅಕ್ಕನ್ ಜೊತೆ ಇರ್ತೀನಿ ಜೀವನ ಪೂರ. ಸಂದಾಗೆ ಬಲು ಸಂದಾಗೆ ಮಾಡ್ತೀನೋ ಸಂಸಾರ, ಸೀತಾಪತಿ ರಾಮಪ್ಪ ನಂಗೆ ಪಸಂದಾಗವ್ನೆ. ಈ ಅಕ್ಷರದಂಗೆ ಪಸಂದಾಗವ್ನೆ. ನೋಡ್ತಾ ನೋಡ್ತಾ ಆಗೋಗೈತೆ ಸ್ಯಾನೆ ಪಿರುತಿ, ನೋಡ್ತಾ ನಿನ್ನ ಆಗೋಗೈತೆ ಸ್ಯಾನೆ ಪಿರುತಿ. ಪಕ್ಕದಲ್ಲಿಂತ್ರೆ ಶಿವ ನೀನೆ ನಾನೇ ಪಾರ್ವತಿ, ಪಸಂದಾಗವ್ನೆ ಸ್ಯಾನೆ ಪಸಂದಾಗವ್ನೆ. ಸೊ ಡಿಸೆಂಬರ್ 29 ರಿಲೀಸ್ ಆಗ್ತದೆ. ಮೈ ಗಾಡ್, ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಕರ್ನಾಟಕದಲ್ಲಿ, ಸರಿನಾ? ಯಾಕಂದ್ರೆ ಅದೇ ಟೈಮಲ್ಲಿ ಡೈನೋಸಾರ್ ಬರ್ತಿದೆ, ಮತ್ತೆ ಅದ್ ಕಡೆ ಡಂಕಿ ಬರ್ತಿದೆ. ಸೊ ಏನಾಗುತ್ತೆ ಗೊತ್ತಿಲ್ಲ. ಬಟ್
ಸಾಂಗ್ ಬಗ್ಗೆ ಮಾತಾಡಿದ್ರೆ ನಾನು ಶುರು ಮಾಡಿದಾಗೆ ಅದಿದೆ ಸ್ಟಾರ್ಟಿಂಗ್ ಅಲ್ಲಿ. ಈಗ ನಾನು ಸ್ವಲ್ಪ ಕೇಳಿಸ್ಕೊಂಡಾಗ ನನಗೆ ಒಂದ್ ಸ್ವಲ್ಪ ಶ್ರೀವಲ್ಲಿ ವೈಬ್ ಆದ್ರೆ ಬಂದಿದೆ. ಇವಾಗೂ ಅದೇ ಹೇಳ್ತೀನಿ, ನಾನು ಚೇಂಜ್ ಮಾಡಲ್ಲ. ಒಂದು ಹಾನೆಸ್ಟ್ ಒಪಿನಿಯನ್ ಹೇಳ್ತೀನಿ, ನನಗೆ ಅದೇ ಅನ್ಸಿತ್ತು. ಒಂದ್ ಸ್ವಲ್ಪ ಕಾಂಪೋಸಿಷನ್ ಚೇಂಜಸ್ ಆಗಿದಾವೆ, ಸ್ವಲ್ಪ ಸ್ಟ್ರಕ್ಚರಿಂಗ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಬಟ್ ಮ್ಯಾಕ್ಸಿಮಮ್ ಒಂದ್ ಸ್ವಲ್ಪ ಬೀಟ್ಸ್ ಆಗಿರ್ಬೋದು, ಯೂಸ್ ಮಾಡಿರೋ ಇನ್ಸ್ಟ್ರೂಮೆಂಟ್ಸ್ ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಚೇಂಜ್ ಮಾಡಿದ್ದಾರೆ. ಬಟ್ ಒಂದು ಅಪ್ಪರ್ ಲೇಯರ್ ಆಫ್ ಬೀಟ್ ಆದ್ರೆ ಅದೇ ಲೈಕ್ ಅದೇ ಓವರ್ ಆಲ್ ಅದೇ ಸೇಮ್ ಶ್ರೀವಲ್ಲಿ ಟೈಪ್ ಒಂದ್ ಸ್ವಲ್ಪ ವೈಬ್ ನಾನು ಅದೇ ಟೈಪ್ ಅಲ್ಲಿ ಇಡಕ್ ಟ್ರೈ ಮಾಡಿದ್ದಾರೆ. ಯಾಕಂದ್ರೆ ಸ್ವಲ್ಪ ಬಟ್ಟೆಗಳಾಗಿರ್ಬೋದು, ಇಲ್ಲಾಂದ್ರೆ ಓವರ್ ಆಲ್ ಶೂಟ್ ಮಾಡಿರೋ ವಿಧಾನ ಆಗಿರ್ಬೋದು ವಿಡಿಯೋನ. ಸೊ ಸ್ವಲ್ಪ ಸ್ವಲ್ಪ ಟಚ್ ಕೊಡುತ್ತೆ, ಬಟ್ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಿರ್ತಾರೆ. ಎಲ್ಲ ಸೇಮ್ ಟು ಸೇಮ್ ಅಂತ ತೊಗೊಳಕ್ಕಾಗಲ್ಲ. ಸ್ವಲ್ಪ ಒಂದು ಲಿಬರ್ಟಿ ಟಚ್ ಅದು ತೊಗೊಂಡಿದ್ದಾರೆ, ಚೆನ್ನಾಗಿತ್ತು ಆಕ್ಚುಲ್ ಆಗಿ. ಅಂಡ್ ನಾನು ಎಲ್ಲೋ ನೋಡಿದ್ದೆ ಇದ್ರ ಬಗ್ಗೆ ನಾನು ಎತ್ತಬಾರ್ದು, ಬಟ್ ಒಂದು ಮಾತು ಹೇಳ್ತೀನಿ, ನಾರ್ಮಲ್ ಆಗಿ ಹೇಳ್ತಿರೋದು. ಪ್ರತಿಯೊಬ್ಬ ಕನ್ನಡದಲ್ಲಿ ಒಬ್ಬ ಆಕ್ಟರ್ ಅಂತ ಅನ್ಸ್ಕೊಂಡ್ರು ಪ್ರತಿಯೊಬ್ಬನು ಕನ್ನಡನ ಹೆಮ್ಮೆ ಪಡಿಸೋ ಕೆಲಸನೇ ಮಾಡ್ತಿರೋದು ಪ್ರತಿಯೊಬ್ಬನು. ಸೊ ಸ್ವಲ್ಪ ಜನ ಹೇಳ್ತಿದ್ರು ಬರೀ ಓಲ್ ಕನ್ನಡ ಇಂಡಸ್ಟ್ರಿಯಲ್ಲಿ ಡಿ ಬಾಸ್ ಬಿಟ್ರೆ ಇನ್ಯಾರು ಕನ್ನಡನ ಮೇಲೆ ಎತ್ತಲ್ಲ, ಬರೀ ಡಿ ಬಾಸ್. ಅದು ಏನಕ್ಕೆ, ಅದು ಇದರಲ್ಲಿ ಅ ಆ ಇ ಈ ಅಂತ ಹೇಳ್ಬಿಟ್ಟು ಬರ್ದ್ಬಿಟ್ಟು ಒಂದು ಸಾಂಗ್ ಅದ್ರಲ್ಲಿ ತೋರಿಸಿದಾರೆ ಬೋರ್ಡ್ ಮೇಲೆ. ಬೋರ್ಡ್ ಮೇಲೆ ಬರ್ದಿರೋದು ತೋರಿಸೋದಲ್ಲ. ಸೊ ಅದ್ರ ಮೇಲೆ ಡಿಪೆಂಡ್, ಅದನ್ನ ತೋರಿಸ್ಬಿಟ್ಟು ಬರೀ ಡಿ ಬಾಸ್ ಹಿಂಗೆ ಕನ್ನಡನ ಮೇಲೆ ತರೋದು, ಇನ್ಯಾರು ತರಲ್ಲ, ನೋ ಒನ್ ಕ್ಯಾನ್ ಬ್ರಿಂಗ್. ಅರೆ ಹೆಂಗ್ ಹೇಳ್ತೀರಾ ಇವೆಲ್ಲ ನೀವು? ಅಸಲ್ ಸ್ವಲ್ಪ ಏನ್ ತಿನ್ಕೊಂಡು ನೋಡ್ತೀರಾ, ಏನ್ ತಿನ್ಕೊಂಡು ಯೋಚನೆ ಮಾಡ್ತೀರಾ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಅದು ಡಿ ಬಾಸ್ ಅವರು ಅಂತ ಏನ್ ಮಾಡ್ತಿಲ್ಲ ಅದನ್ನ. ಯಾಕಂದ್ರೆ ಅದು ಲಿರಿಕ್ಸ್ ಬರ್ದವರು ಒಂದು ಲಿರಿಕ್ಸ್ ಬರೆದಾಗ ಆ ಲಿರಿಕ್ಸ್ ಸೆಟ್ ಆಗೋಂಗೆ ವಿಡಿಯೋಗ್ರಫಿ ಮಾಡೋರೆ. ಆ ವಿಡಿಯೋಗ್ರಫಿಯಲ್ಲಿ ವಿಡಿಯೋ ತೆಗೆದು ವಿಡಿಯೋ ಅಂತೀನಿ, ಅದು ಸಿನಿಮಾ ತೆಗ್ದವ್ರೆ. ಅದ್ರಲ್ಲಿ ಆ ಸಿನಿಮಾ ಅಲ್ಲಿ ಅವ್ರು ಆಕ್ಟ್ ಮಾಡಿದಾರೆ ಅಷ್ಟೇ ಹೊರತು ಅದ್ರಲ್ಲಿ ಡಿ ಬಾಸ್ ಅವ್ರದ್ದು ಕೆಲಸ ಏನು ಏನ್ ಮಾಡ್ತಾ ಇರ್ತದೆ. ಹಂಗೆಲ್ಲ ಕೂತ್ಕೊಂಡು ಬರೀ ಲಿರಿಕ್ಸ್ ಅವ್ರನ್ನ ಹೋಗ್ಲಿ, ಇಲ್ಲ ಲಿರಿಕ್ಸ್ ಅವ್ರನ್ನ ಮಾತ್ರ ಯಾರು ಹೋಗ್ಲಲ್ಲ. ಸೊ ಲಿರಿಕ್ಸ್ ಯಾರು ಬರ್ತಿರೋದು ನಾವೇ ಹೇಳಲ್ಲ ಅವ್ರಿಗೆ, ನೀವ್ ಹೆಂಗೋ ಹೇಳಲ್ಲ. ಚೇತನ್ ಕುಮಾರ್ ಅನ್ಬಿಟ್ಟು ಭರ್ಜರಿ ಮೂವಿಯಲ್ಲಿ ಅವ್ರಂತೆ ಬರ್ತಿರೋದು, ಚೇತನ್ ಕುಮಾರ್ ಅಂತ ಹೇಳ್ಬಿಟ್ಟು ಅವ್ರು ಬರ್ತಿರೋದು. ಸೊ ಅವ್ರು ಹೇಳ್ಬೋದಲ್ಲ, ಅವ್ರು ಕನ್ನಡ ಮೇಲೆ ತೆಗ್ತಿರೋದು. ಇವ್ರು ಯಾರು ತೆಗ್ತಿರೋ, ಇನ್ನ ವಿಡಿಯೋ ಮಾಡಿದವ್ರು ಯಾರು, ವಿಡಿಯೋನ ಎಡಿಟ್ ಮಾಡಿದವರು, ಲಿರಿಕ್ ವಿಡಿಯೋ ಮಾಡಿರೋದು ಗೌತಮ್ ರಾಜ್ ಅಂತೆ. ಸೊ ಅವ್ರಿಗೆ ಹೋಗಲಿ, ಅವ್ರು ಯಾರು ಹೋಗಲ್ಲ. ಹೊಗಳೋದು ಯಾರು ಮೇಲೆ ಮೇಲೆ ಇರ್ತಾರ, ಬರೀ ಫ್ಯಾನ್ ವಾರ್ ಶುರು ಮಾಡು, ಇದರಿಂದ ದೊಡ್ಡ ನಿಮಗೆ ತಲೆನೋವು ಶುರು ತಲೆನೋವು. ಸೊ ನಿಮಗೆ ಸಾಂಗ್ ಹೆಂಗ ಅನ್ಸ್ತು ಕೆಳಗಡೆ ಕಮೆಂಟ್ ಮಾಡ್ಬಿಟ್ರೆ ನನಗಂತೂ ಮಸ್ತ್ ಅನಿಸ್ತು. ಎಂಜಾಯ್ ಮಾಡಿದೆ ಸಾಂಗ್ ಕೇಳಿಸ್ಕೊಂಡು. ಸೊ ನಿಮಗೆ ಈ ರಿಯಾಕ್ಷನ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮತ್ತೆ ಶೇರ್ ಮಾಡಿಬಿಟ್ರೆ ನಿಮ್ಮ ಫ್ರೆಂಡ್ ಜೊತೆ. ಸೊ ಮತ್ತೆ ಸಿಗೋಣ ಇನ್ನೊಂದು ಹೊಸ ರಿಯಾಕ್ಷನ್ ವಿಡಿಯೋ. ಸೊ ಟಿಲ್ ದಟ್ ಟೇಕ್ ಕೇರ್ ಅಂಡ್ ಬೈ.